ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಮೇಶ್ವರಿ ಗುರುಭ್ಯೋ ನಮಃ. ಓಂ ಗುಂ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಧುಂ ದುರ್ಗಾಯೇ ನಮಃ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಜುಲೈ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಜುಲೈ ತಿಂಗಳು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 29 ಜುಲೈ 2026 ಬುಧವಾರ ಶ್ರೀ ಗುರು ಪೂರ್ಣಿಮಾ. ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂದರೆ, ಗುರು ಚೆನ್ನಾಗಿದ್ರೆ ದುಡ್ಡು ಬರುತ್ತೆ, ಹಣಕಾಸು ಚೆನ್ನಾಗಿರುತ್ತೆ, ಗೌರವಗಳು ಸಿಗುತ್ತೆ. ಗುರು ಗೌರವಂ ಧನಂ ಅಂತೀವಿ. ಆದ್ದರಿಂದ ಗುರುಗಳ ನಿಮ್ಗೆ ಇಷ್ಟವಾಗಿರುವಂಥ ಗುರುಗಳ ಪೂಜೆಯನ್ನು ಗುರು ಪೌರ್ಣಿಮೆ ದಿನ ಮಾಡಿ. ಯಾವುದೇ ಗುರುಗಳು ಮಾಡಿದ್ರೂ ಕೂಡ ಮೇಲಿಂದ ಸದ್ಗುರುನಾದಂತಹ ಶಿವನಿಂದ ನಿಮಗೆ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತೆ. ಬಹಳ ವಿಶೇಷವಾಗಿ 17/7/2026 ಸೂರ್ಯ ಚೇಂಜ್ ಆಗ್ತಾನೆ. ಉತ್ತರಾಯಣದಿಂದ ದಕ್ಷಿಣಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ತರ್ಪಣ ಬಿಡಬೇಕು ಅನ್ನುವಂಥವ್ರಿಗೆ ಹಗಲು 11:45 AM ಗಂಟೆಯ ನಂತರ ನೀವೇನು ಮಾಡ್ಬೋದು, ತರ್ಪಣವನ್ನು ಬಿಡ್ಬೋದು. ಇನ್ನು ಪ್ರಿಯ ವೀಕ್ಷಕರೇ, ಈ ತಿಂಗಳಲ್ಲಿ 3 ಗ್ರಹಗಳ ಇನ್ಫ್ಲೂಯೆನ್ಸ್ ಇರುತ್ತೆ. 4 ಜುಲೈ 2026 ಶುಕ್ರ ರಾಶಿ ಪರಿವರ್ತನೆ ಆಗ್ತಾನೆ. ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ. 7/7/2026 ಬುಧ ವಕ್ರಿ ಆಗ್ತಾನೆ ಮಿಥುನ ರಾಶಿಯಲ್ಲಿ. 17/7/2026 ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. ಇದೆಲ್ಲರ ಆಧಾರದ ಮೇಲೆ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಈಗ ಕುಂಭರಾಶಿ ಜಾತಕರಿಗೆ ಶುಕ್ರ ಸಪ್ತಮದಲ್ಲಿ ಸಂಚಾರ, ಕುಂಭರಾಶಿ ಜಾತಕರಿಗೆ ಬುಧ ಪಂಚಮದಲ್ಲಿ ಸಂಚಾರ, ಸೂರ್ಯ 6ನೇ ಮನೆಯಲ್ಲಿ ಸಂಚಾರ. ಕುಂಭರಾಶಿಯವರಿಗೆ ಟೈಮ್ ಯಾವಾಗ ಚೆನ್ನಾಗಾಗುತ್ತೆ? ಸೂರ್ಯ 17ನೇ ತಾರೀಕು ಜುಲೈ 2026 ನಂತರ ನಿಮಗೆ ಒಳ್ಳೆ ಸಮಯ ಅನ್ನೋದು ಆರಂಭ ಆಗುತ್ತೆ. ಶತ್ರುಗಳ ಮೇಲೆ ವಿಜಯವನ್ನ ಪಡ್ಕೊಂತೀರಿ. ಸೂರ್ಯ 6ನೇ ಮೇಲೆ ಬಂದಾಗ ಋಣ ಸಾಲ ಬಾಧೆಗಳಿದ್ರೆ ಅದ್ರ ಮೇಲೆ ವಿಜಯ, ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅದ್ರ ಮೇಲೆ ವಿಜಯ, ಶತ್ರುಗಳಿದ್ರೆ ಶತ್ರುಗಳ ಮೇಲೆ ವಿಜಯ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ನಿಮ್ಗೆ ಈಡೇರಬೇಕು ಅಂದ್ರೆ 17 ಜುಲೈ 2026 ಕಾಯ್ಬೇಕು. ಅಲ್ಲಿವರೆಗೂ ನಿಮ್ಗೆ ಟೈಮ್ ಚೆನ್ನಾಗಿರಲ್ಲ. ಈಗ ಕುಂಭರಾಶಿ ಜಾತಕರಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗುರುಬಲ ಬೇರೆ ಇಲ್ಲ, ಸಾಡೆ ಸಾತಿ ಬೇರೆ ನಡೀತಾ ಇದೆ. ಗುರುಜಿ ನೆಗೆಟಿವ್ ಏನು ಹೇಳ್ಬೇಡಿ, ನಮ್ಗೆ ಪಾಸಿಟಿವ್ ಹೇಳಿ ಎಂದಾಗ ನಮ್ಗೆ ಯಾವಾಗ ಈ ತಿಂಗಳು ಒಳ್ಳೇದಾಗುತ್ತೆ ಅಷ್ಟು ಮಾತ್ರ ಹೇಳಿ ಎಂದಾಗ 17ನೇ ತಾರೀಕು ಜುಲೈ 2026 ನಂತರ ನಿಮಗೆ ಉತ್ತಮವಾದ ಕಾಲ ಆರಂಭ ಆಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿ. ತಂದೆಗೂ ಕೂಡ ಉತ್ತಮವಾದಂಥ ಕಾಲ ಆರಂಭ ಆಗುತ್ತೆ. ನೀವೇನಾದರೂ ರಾಜಕಾರಣಿಗಳಾಗಿದ್ದು ಈಗ ಸರ್ಕಾರ ಕರ್ನಾಟಕದಲ್ಲಾಗಿರ್ಬೋದು, ಚೀಫ್ ಮಿನಿಸ್ಟರ್ ಚೇಂಜ್ ಆಗಿದ ತಕ್ಷಣ ಮಂತ್ರಿ ಪದವಿಗಳು ನಿಮಗೆ ಚೇಂಜ್ ಆಗಿರ್ಬೋದು, ಅದೆಲ್ಲ ಪ್ರಾಪ್ತಿಯಾಗಕ್ಕೆ ನಾನು ಯಾವಾಗ ಪ್ರಯತ್ನ ಮಾಡಬೇಕು ಅಂದರೆ 17ನೇ ತಾರೀಕುವರೆಗೂ ನೀವು ವೆಯ್ಟ್ ಮಾಡಿದ್ರೆ ಮತ್ತೆ ನೀವು ಕಳೆದುಕೊಂಡಂಥ ಅಧಿಕಾರ ಪವರ್ ಮತ್ತೆ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ನಿಮಗೆ ನಿಮ್ಮ ಪಕ್ಷದ ವರಿಷ್ಠರು ನಿಮ್ಮನ್ನು ಗುರುತಿಸುವಂಥದ್ದು, ಇದೆಲ್ಲ ಆಗಕ್ಕೆ ಟೈಮ್ ಹಿಡಿಯುತ್ತೆ. 17ನೇ ತಾರೀಕು ಮೇಲೆ ಒಳ್ಳೆಯದಾಗುತ್ತೆ. ಹಾಗಾದರೆ 17ನೇ ತಾರೀಕಿನ ಮೊದಲು ಏನೇನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಗುರುಜಿ ತಿಳಿಸಿ ಅಂದಾಗ, ನಿಮಗೇನೋ ಸ್ಕಿನ್ ಅಲರ್ಜೀಸ್ ಇದ್ರೆ ಬಹಳ ಎಚ್ಚರ. ಆಮೇಲೆ ಎಲ್ಲಾದ್ರ ಅಲ್ಲಿ ಬಹಳ ಆಸೆಯಿಂದ ದುಡ್ಡಿನ ಆಸೆಗೆ ಜೂಜಾಟಕ್ಕೆ ಹಣ ಹಾಕ್ಬಿಡೋದು. ಏನೋ ಚಾಲೆಂಜ್ ಬಂತು, ಹಣ ಹಾಕ್ಬಿಟ್ಟೆ ಕಳ್ಕೊಂಡ್ಬಿಟ್ಟೆ. ಎಲ್ಲೋ ಶೇರ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಕ್ಕೆ ಹೋದೆ, ಯಾರೋ ಹೇಳ್ಕೊಟ್ರು ಕಳ್ಕೊಂಡೆ. 1 ಲಕ್ಷಕ್ಕೆ 10 ಲಕ್ಷ ಕೊಡ್ತೀವಿ ಅಂದರು, ಆಸೆಗೆ ನಾನು ಹಾಕ್ಬಿಟ್ಟೆ. ಆ ಥರ ಯಾವುದಕ್ಕೂ ಹೋಗ್ಬೇಡಿ, ಜೂಜಾಟ ಮಾಡ್ಬೇಡಿ, ಆಟ ಆಡ್ಬೇಡಿ. ಕ್ಯಾಸಿನೋ, ಮ್ಯಾಚ್ ಫಿಕ್ಸಿಂಗು, ಮೊಬೈಲಲ್ಲಿ ಇವ್ಯಾವುದಕ್ಕೂ ಹೋಗಬಾರ್ದು. ಬಹಳ ಹುಷಾರಾಗಿ ನೀವು ಇರಬೇಕು. ನೋಟ್ ಮಾಡ್ಕೊಳ್ಳಿ. ಮಕ್ಕಳಿಂದನೂ ಕೂಡ ನಿಮಗೆ ಸಮಸ್ಯೆಗಳು ಉಂಟಾಗ್ಬೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ನಿಮಗೆ ಮಕ್ಕಳ ಬಗ್ಗೆ ಚಿಂತೆ ಜಾಸ್ತಿ ಆಗುವ ಸಾಧ್ಯತೆ. ಆಮೇಲೆ ಕುಂಭರಾಶಿಯವರಿಗೆ ಶುಕ್ರ ಸಪ್ತಮದಲ್ಲಿ ಸಂಚಾರ ಆಗ್ಬಿಡ್ತಾನೆ.
ಶುಕ್ರ ಗೋಚಾರದಲ್ಲಿ ಸಪ್ತಮದಲ್ಲಿ ಸಂಚಾರ ಆಗಬೇಕಾದ್ರೆ ವಿವಾಹ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು. ಯಾರಿಗಾದ್ರೂ ನಿಮಗೆ ವಿವಾಹೇತರ ಸಂಬಂಧಗಳಿದ್ದರೆ ಬಹಳ ಎಚ್ಚರ. ನಿಮಗೆ ಮನೆಯಿಂದ ಕುಟುಂಬದಲ್ಲಿರುವಂತಹ ಪತ್ನಿಯಿಂದನೂ ಸುಖ ಸಿಗಲ್ಲ, ಪುರುಷರಾಗಿದ್ರು ಅಷ್ಟೇ, ಸ್ತ್ರೀಯರಾಗಿದ್ರು ಅಷ್ಟೇ. ಮತ್ತೆ ಅಪಮಾನಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರಿಯ ವೀಕ್ಷಕರೇ, ನಾನೀಗ ಜುಲೈ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿದ್ಯಾರ್ಥಿಗಳಿಗೂ ಕೂಡ ಓದೋದಕ್ಕೆ ಆಸಕ್ತಿ ಕಮ್ಮಿ ಆಗುತ್ತೆ. ಹೆಚ್ಚೆಚ್ಚು ಓದಬೇಕು, ಶ್ರಮ ಪಡಬೇಕು. ಆಗ ಮಾತ್ರ ನಿಮಗೆ ಫಲ ಪ್ರಾಪ್ತಿಯಾಗುವಂಥದ್ದು. ಎಲ್ಲರೂ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡ್ತಾ ಇದ್ದೀರಾ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ಲೈಕ್ ಮಾಡಿದಾಗ ಹೈಪ್ ಅಂತ ಬಂದರೆ ಅಲ್ಲೂ ಕೂಡ ಹೈಪ್ ಮಾಡಿ. ನಿಮಗೆ ಶಿವ ಒಳ್ಳೇದು ಮಾಡಲಿ, ನಿಮ್ಮ ಮನೋಕಾಮನೆಗಳು ಪೂರ್ಣ ಮಾಡಲಿ, ಸುಖ ಶಾಂತಿ ಪ್ರಾಪ್ತಿಯಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.